ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮಮ್ಮ ಮಾಡಿಕೊಡ್ತಿದ್ದ 5 ನಿಮಿಷದಲ್ಲಿ ಮಾಡಬಹುದಾದ ಸೂಪರ್ ಸೋಯಾಬೀನ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವುದು ತರಕಾರಿಗಳು: ಪುದೀನ, 1 ಈರುಳ್ಳಿ, 2 ಹಸಿರು ಮೆಣಸಿನಕಾಯಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಬಟಾಣಿ, ಗರಂ ಮಸಾಲ, ಬಿರಿಯಾನಿ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾಬೀನ್ ಬಿಸಿ ನೀರಲ್ಲಿ ನೆನೆಸ್ಕೊಟ್ಟಿರೋದು, ಹಾಗೆ ಚಕ್ಕೆ ಲವಂಗ ಸ್ಟಾರು ಮೊಗ್ಗು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು 100 ಗ್ರಾಮ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಸಾಮಾನುಗಳನ್ನು ಹಾಕಿ ಚೆನ್ನಾಗಿ ಲಘುವಾಗಿ ಹುರಿಯಿರಿ. ಆಮೇಲೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಘಮಕ್ಕೋಸ್ಕರ ಫ್ರೆಶ್ ಆಗಿರೋ ಪುದೀನ ಎಲೆಗಳನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕೈ ಆಡಿಸಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಣ್ಣುಗಳನ್ನು ಹಾಕಿ ಅದು ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ಟೊಮೊಟೊ ಬೆಂದ ಮೇಲೆ ಹಸಿ ಬಟಾಣಿ, ಹೆಚ್ಚಿದ ಕ್ಯಾರೆಟ್ ಮತ್ತು ಹುರುಳಿಕಾಯಿ ಹಾಕಿ ಮಿಕ್ಸ್ ಮಾಡಿ. ತಕ್ಷಣವೇ ನಾವು ತಟ್ಟೆಯಲ್ಲಿ ಎತ್ತಿಟ್ಟುಕೊಂಡಿದ್ದ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಬಿರಿಯಾನಿ ಮಸಾಲ ಸೇರಿಸಿ ತರಕಾರಿ ಜೊತೆ ಚೆನ್ನಾಗಿ ಹೊಂದಿಕೊಳ್ಳೋ ಹಾಗೆ ಚೆನ್ನಾಗಿ ಕೈ ಆಡಿಸಿ. ನಂತರ ತೊಳೆದು ಇಟ್ಟುಕೊಂಡ 1 ಕಪ್ ಅಕ್ಕಿಯನ್ನು ಇದಕ್ಕೆ ಸೇರಿಸಿ ಲಘುವಾಗಿ ಮಸಾಲೆಯೊಂದಿಗೆ ಕೈ ಆಡಿಸಿ. ನೆನಪಿಡಿ, 1 ಕಪ್ ಅಕ್ಕಿಗೆ ಕರೆಕ್ಟಾಗಿ 2.5 ಕಪ್ ನೀರು ಹಾಕಬೇಕು. ಆಗಲೇ ಪಲಾವು ಉದುರಾಗಿ ಬರೋದು. ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟುಕೊಂಡಿರೋ ಸೋಯಾ ಚಂಕ್ಸ್ ಹಾಕಿ ಮಸಾಲೆ ಎಲ್ಲ ಇದಕ್ಕೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯದಾಗಿ ಇನ್ನಷ್ಟು ಸೋಯಾ ಚಂಕ್ಸ್ ಬೇಕಿದ್ರೆ ಮೇಲಿಂದ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕರೆಕ್ಟಾಗಿ 2 ವಿಸಲ್ ಕೂಗಲು ಬಿಡಿ. ಕುಕ್ಕರ್ ಪ್ರೆಷರ್ ಪೂರ್ತಿ ಇಳಿದ ಮೇಲೆ ಮುಚ್ಚಳ ತೆಗೆದರೆ ವಾವ್, ಅಮ್ಮನ ಕೈರುಚಿಯ ಘಮಘಮಿಸುವ ಸೋಯಾಬೀನ್ ಪಲಾವ್ ರೆಡಿ. ಇದನ್ನು ತಣ್ಣಗಿನ ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿ ಆನಂದಿಸಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.